ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ OTTಯಲ್ಲಿ ಬಿಡುಗಡೆಯಾಗಿ ಸಖತ್ ಸೌಂಡ್ ಮಾಡ್ತಿರುವ ಮಲಯಾಳಂ ಭಾಷೆಯ ವಡಕ್ಕನ್ ಎಂಬ ಮಿಸ್ಟ್ರಿ ಕಮ್ ಹಾರರ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಬಿಗ್ ಬಾಸ್ ರೀತಿ ಒಂದು ಹಾರರ್ ರಿಯಾಲಿಟಿ ಶೋ ಮಾಡಬೇಕು ಅಂತ ಒಂದು ಪ್ರೈವೇಟ್ ಟಿವಿ ಚಾನೆಲ್ ನವರು 6 ಜನ ಕಂಟೆಸ್ಟೆಂಟ್ ಗಳನ್ನ ಕರೆದುಕೊಂಡು ಬ್ರಹ್ಮಗಿರಿ ಎಂಬ ಒಂದು ಹಾಂಟೆಡ್ ಐಲ್ಯಾಂಡ್ ಗೆ ಹೋಗ್ತಾರೆ. ಆದ್ರೆ ಶಾಕಿಂಗ್ಲಿ 3 ದಿನಗಳಲ್ಲಿ ಆ ಚಾನೆಲ್ ನ ಕ್ರೂಗಳನ್ನು ಸೇರಿ ಒಟ್ಟು 7 ಜನ ನಿಗೂಢವಾಗಿ ಸತ್ತು ಹೋಗ್ತಾರೆ. ಈ ವಿಷಯ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಆಗಿದ್ದ ಚಿತ್ರದ ಹೀರೋಗೆ ಅಂದ್ರೆ ಕಿಶೋರ್ ಸರ್ಗೆ ಗೊತ್ತಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಇಂಡಿಯಾಗೆ ಬರ್ತಾರೆ. ಸ್ನೇಹಿತರೆ, ಇಲ್ಲಿಂದ ಮುಂದೆ ನೀವು ಗೆಸ್ ಕೂಡ ಮಾಡೋದಕ್ಕೆ ಸಾಧ್ಯವಿರದ ಹಲವಾರು ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಹಾಗೂ ಈ ಚಿತ್ರದ ಕ್ಲೈಮ್ಯಾಕ್ಸ್ ಅನ್ನ ನೋಡಿದ ಮೇಲಂತೂ ನಮ್ಮ ಕನ್ನಡದ ಕಾಂತಾರ ಮೂವಿ ನೆನಪಾಗೋದಂತೂ ಕನ್ಫರ್ಮ್. ಸೊ ಸ್ನೇಹಿತರೆ, ಮೂವಿ ಸಖತ್ ಗ್ರಿಪ್ಪಿಂಗ್ ಆಗಿದೆ. ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನ್ ನಲ್ಲಿ ಬೆಳಗಿನ ಜಾವ ಮಲಗಿಕೊಂಡಿದ್ದ ಮೇಘ ಎಂಬ ಮಹಿಳೆಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಕಡೆಯಿಂದ ಮಾತನಾಡ್ತಿದ್ದ ವ್ಯಕ್ತಿ ಮೇಘಾಗೆ ಒಂದು ಶಾಕಿಂಗ್ ವಿಷಯವನ್ನ ಹೇಳ್ತಾನೆ. ಅದೇನಂದ್ರೆ, ಹಾರರ್ ರಿಯಾಲಿಟಿ ಶೋಗೆ ಅಂತ ಬ್ರಹ್ಮಗಿರಿ ಐಲ್ಯಾಂಡ್ ಗೆ ಹೋಗಿದ್ದ ನಿಮ್ಮ ಗಂಡ ಸತ್ತು ಹೋಗಿದ್ದಾರೆ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಫಿನ್ಲ್ಯಾಂಡ್ ನಲ್ಲಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆಗಿ ಕೆಲಸ ಮಾಡ್ತಿರುವ ಚಿತ್ರದ ಹೀರೋ ರಾಮನ್ ಅನ್ನ ನೋಡ್ತೀವಿ. ರಾಮನ್ ಇದುವರೆಗೂ ತಾನು ಹ್ಯಾಂಡಲ್ ಮಾಡಿರುವ ಡೇಂಜರಸ್ ಪ್ಯಾರಾನಾರ್ಮಲ್ ಕೇಸ್ಗಳ ಬಗ್ಗೆ ತನ್ನ ಸ್ಟೂಡೆಂಟ್ಸ್ ಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಸ್ನೇಹಿತರೆ, ರಾಮನ್ಗೆ ಆನಾ ಎಂಬ ಒಬ್ಬಳ ಅಸಿಸ್ಟೆಂಟ್ ಇದ್ದು ಇಬ್ಬರು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲೂ ಕೂಡ ಇರ್ತಾರೆ. ರಾಮನ್ಗೆ ನಾವು ಚಿತ್ರದ ಮೊದಲ ಸೀನ್ ನಲ್ಲಿ ನೋಡಿದ್ದ ಮೇಘ ಪದೇ ಪದೇ ಕಾಲ್ ಮಾಡ್ತಿರ್ತಾಳೆ. ಆದ್ರೆ ರಾಮನ್ ಮಾತ್ರ ಆಕೆ ಕಾಲ್ ಅನ್ನ ಪಿಕ್ ಮಾಡದೆ ಇಗ್ನೋರ್ ಮಾಡ್ತಿರ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಈ ರಾಮನ್ ಹಾಗೂ ಮೇಘ ಕಾಲೇಜ್ ಡೇಸ್ ನಲ್ಲಿ ಒಬ್ಬರನ್ನೊಬ್ಬರು ತುಂಬಾನೇ ಪ್ರೀತಿ ಮಾಡ್ತಿರ್ತಾರೆ. ಆದ್ರೆ ಮದುವೆ ವಿಷಯ ಬಂದಾಗ ಇಬ್ಬರ ಮಧ್ಯ ಏನೋ ಪ್ರಾಬ್ಲಮ್ ಆಗಿ ರಾಮನ್ ಭಾರತವನ್ನೇ ಬಿಟ್ಟು ಫಿನ್ಲ್ಯಾಂಡ್ ಗೆ ಬಂದು ಬಿಟ್ಟಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ರಾಮನ್ಗೆ ಕೇರಳದ ADGP ಆಗಿರುವ ಜೋಸೆಫ್ ನಿಂದ ಕಾಲ್ ಬರುತ್ತೆ. ಆತ, ರಾಮನ್, ನಿನಗೆ ವಿಷಯ ಗೊತ್ತಾಯ್ತಾ? ಕೇರಳದ ಬ್ರಹ್ಮಗಿರಿ ಐಲ್ಯಾಂಡ್ ಗೆ ಒಂದು ಹಾರರ್ ರಿಯಾಲಿಟಿ ಶೋ ಮಾಡೋದಕ್ಕೆ ಅಂತ ಹೋಗಿದ್ದ 6 ಜನ ಕಂಟೆಸ್ಟೆಂಟ್ ಗಳಲ್ಲಿ 5 ಜನ ನಿಗೂಢವಾಗಿ ಸತ್ತು ಹೋಗಿದ್ದಾರೆ. ಜೊತೆಗೆ ಇಬ್ಬರು ಚಾನೆಲ್ ಕ್ರೂಗಳು ಕೂಡ ಸತ್ತು ಹೋಗಿದ್ದಾರಂತೆ. ಉಳಿದಿರುವ ಒಬ್ಬ ಕಂಟೆಸ್ಟೆಂಟ್ ಈಗ ಏನೋ ಮಾತನಾಡದ ಸ್ಥಿತಿಯಲ್ಲಿ ಕೋಮಾದಲ್ಲಿದ್ದಾನೆ. ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಮೇಘ ಇದ್ದಳಲ್ಲ, ಆಕೆ ಗಂಡ ಕೂಡ ಆ ಹಾರರ್ ಶೋಗೆ ಹೋಗಿದ್ದ. ಆತ ಕೂಡ ಸತ್ತು ಹೋಗಿದ್ದಾನೆ. ಆ ಬ್ರಹ್ಮಗಿರಿ ಐಲ್ಯಾಂಡ್ ನಲ್ಲಿ ದೆವ್ವ ಇದ್ದು ಅದೇ ರಿಯಾಲಿಟಿ ಶೋಗೆ ಹೋಗಿದ್ದವರನ್ನ ಸಾಯಿಸಿದೆ ಅಂತ ಮಾತನಾಡಿಕೊಳ್ತಿದ್ದಾರೆ. ನೀನ್ ಯಾಕೆ ಇಂಡಿಯಾಗೆ ಬಂದು ಈ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡಬಾರ್ದು ಅಂತ ಕೇಳ್ತಾನೆ. ಸ್ನೇಹಿತರೆ, ಅಸಲಿಗೆ ಮೇಘಾನೆ ತನ್ನ ಗಂಡನ ಸಾವಿನ ಹಿಂದೆ ಇರುವ ಕಾರಣವನ್ನ ತಿಳಿದುಕೊಳ್ಳೋದಕ್ಕೆ ADGP ಜೋಸೆಫ್ಗೆ ಹೇಳಿ ರಾಮನ್ಗೆ ಕಾಲ್ ಮಾಡಿಸಿರ್ತಾಳೆ. ರಾಮನ್ ಸರಿ ಅಂತ ಇಂಟರ್ನೆಟ್ ನಲ್ಲಿ ಇದರ ಬಗ್ಗೆ ಸರ್ಚ್ ಮಾಡಿದಾಗ ಈ ಕೇಸ್ ಎಲ್ಲಾ ಕಡೆ ವೈರಲ್ ಆಗಿರುತ್ತೆ. ಹಲವಾರು ನ್ಯೂಸ್ ಚಾನೆಲ್ಗಳು ಹಾಗೂ ಯೂಟ್ಯೂಬರ್ಸ್ ಗಳೆಲ್ಲ ಈ ಕೇಸ್ ನ ಬಗ್ಗೆ ಆಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತಾರೆ. ಒಂದಷ್ಟು ವಿಡಿಯೋಗಳನ್ನ ರೆಫರ್ ಮಾಡಿದಾಗ ರಾಮನ್ಗೆ ಗೊತ್ತಾಗುತ್ತೇನೆಂದ್ರೆ, ಒಂದು ಟಿವಿ ಚಾನೆಲ್ ನವರು ಹಾಂಟೆಡ್ ಹೌಸ್ ಎಂಬ ಒಂದು ಹಾರರ್ ರಿಯಾಲಿಟಿ ಶೋ ಅನ್ನ ಮಾಡಬೇಕು ಅಂತ ಬ್ರಹ್ಮಗಿರಿ ಐಲ್ಯಾಂಡ್ ಅನ್ನ ಚೂಸ್ ಮಾಡಿರ್ತಾರೆ. ಐಲ್ಯಾಂಡ್ ನಲ್ಲಿ ಬ್ರಿಟಿಷರ ಕಾಲದ ಕೇವಲ ಒಂದೇ ಒಂದು ಬಂಗಲೆ ಇರುತ್ತೆ. ಆ ಬಂಗಲೆಯಲ್ಲಿ ಆ ಟಿವಿ ಚಾನೆಲ್ ನವರು ರಿಯಾಲಿಟಿ ಶೋ ಅನ್ನ ಅರೇಂಜ್ ಮಾಡಿರ್ತಾರೆ. ಈ ವಿಷಯ ಗೊತ್ತಾಗಿ ಸುತ್ತಮುತ್ತಲಿನ ಹಳ್ಳಿಯವರು ದಯವಿಟ್ಟು ಐಲ್ಯಾಂಡ್ ಗೆ ಹೋಗ್ಬೇಡಿ, ಅಲ್ಲಿ ಒಂದು ಭಯಾನಕ ಆತ್ಮ ಇದೆ, ಅಲ್ಲಿಗೆ ಯಾರೇ ಹೋದ್ರೂ ಕೂಡ ವಾಪಸ್ ಬರೋದಿಲ್ಲ ಅಂತ ಎಚ್ಚರಿಸಿರ್ತಾರೆ. ಆದ್ರೆ ಚಾನೆಲ್ ನವರು ಮಾತ್ರ ತಮ್ಮ TRP ಆಸೆಗೆ ಪಾರ್ಟಿಸಿಪೆಂಟ್ ಗಳನ್ನ ಕರೆದುಕೊಂಡು ಹೋಗಿ ರಿಯಾಲಿಟಿ ಶೋ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಆದ್ರೆ ಆ ರಿಯಾಲಿಟಿ ಶೋ ಸ್ಟಾರ್ಟ್ ಆದ 3 ದಿನಗಳಲ್ಲಿ ಒಟ್ಟು 7 ಜನರನ್ನ ಆತ್ಮ ಬಲಿ ತೆಗೆದುಕೊಂಡಿದೆ ಅಂತ ಎಲ್ಲರೂ ಮಾತನಾಡಿಕೊಳ್ತಿರ್ತಾರೆ. ಈ ಬ್ರಹ್ಮಗಿರಿಯ ಕೇಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಅನ್ಸಿ ರಾಮನ್ ಆನಾಳನ್ನ ಕರೆದುಕೊಂಡು ತಕ್ಷಣವೇ ಭಾರತಕ್ಕೆ ಬರ್ತಾನೆ. ರಾಮನ್ ಅನ್ನ ನೋಡ್ತಿದ್ದ ಹಾಗೆ ಮೇಘ ತುಂಬಾನೇ ಎಮೋಷನಲ್ ಆಗಿ ಹಗ್ ಮಾಡಿಕೊಳ್ತಾಳೆ. ಇದನ್ನ ನೋಡಿದ ಆನಾಗೆ ತುಂಬಾನೇ ಜಲಸ್ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ಸಂಜೆ ರಾಮನ್ಗೆ ಕಾಲ್ ಮಾಡಿದ್ದ ಆ ಜೋಸೆಫ್ ಮನೆಗೆ ಬರ್ತಾನೆ. ಆತ ರಿಯಾಲಿಟಿ ಶೋಗೆ ಅಂತ ಆ ಚಾನೆಲ್ ನವರು ರೆಕಾರ್ಡ್ ಮಾಡಿಕೊಂಡಿದ್ದ ಕಂಪ್ಲೀಟ್ ರಾ ಫುಟೇಜ್ ಅನ್ನ ರಾಮನ್ಗೆ ಕೊಡ್ತಾನೆ. ತಕ್ಷಣವೇ ರಾಮನ್ ಅಷ್ಟಕ್ಕೂ ಏನ್ ನಡೀತು ಅಂತ ಆ ರಿಯಾಲಿಟಿ ಶೋನ ರಾ ಫುಟೇಜ್ ಅನ್ನ ಪ್ಲೇ ಮಾಡ್ತಾನೆ. ಹಾಗೂ ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲಿ ಅಷ್ಟಕ್ಕೂ ನಡೆದದ್ದೇನು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಈ ರಿಯಾಲಿಟಿ ಶೋ ನಲ್ಲಿ ಒಟ್ಟು 3 ಮಹಿಳೆಯರು ಹಾಗೂ 3 ಗಂಡಸರು ಸೆಲೆಕ್ಟ್ ಆಗಿರ್ತಾರೆ. ಆ ರಿಯಾಲಿಟಿ ಶೋ ನಲ್ಲಿ ವಿನ್ನರ್ ಆದ್ರೆ 1 ಕೋಟಿ ರೂಪಾಯಿ ಪ್ರೈಸ್ ಬರುತ್ತೆ. ಅದರಿಂದ ತಮ್ಮ ಕಷ್ಟಗಳೆಲ್ಲ ತೀರುತ್ತೆ ಅಂತ ತುಂಬಾನೇ ಆಸೆ ಇಟ್ಕೊಂಡು ಬಂದಿರ್ತಾರೆ. ಹೀಗೆ ಸೆಲೆಕ್ಟ್ ಆಗಿದ್ದ 6 ಜನ ಕಂಟೆಸ್ಟೆಂಟ್ ಗಳನ್ನ ಕರೆದುಕೊಂಡು ಚಾನೆಲ್ ನವರು ಬ್ರಹ್ಮಗಿರಿ ಐಲ್ಯಾಂಡ್ ಗೆ ಹೋಗ್ತಾರೆ. ಸ್ನೇಹಿತರೆ, ಇಲ್ಲಿ ಆ ರಿಯಾಲಿಟಿ ಶೋ ನಡೆಸ್ತಿರುವ ಚಾನೆಲ್ ನವರ ಪ್ಲಾನ್ ಏನಾಗಿರುತ್ತೆ ಅಂದ್ರೆ, ಐಲ್ಯಾಂಡ್ ನಲ್ಲಿ ದೆವ್ವ ಇರ್ಲಿ ಬಿಡ್ಲಿ, ಕಂಟೆಸ್ಟೆಂಟ್ ಗಳನ್ನ ಹೆದರಿಸಿ ತಮ್ಮ ರಿಯಾಲಿಟಿ ಶೋಗೆ ಜಾಸ್ತಿ TRP ಬರುವ ಹಾಗೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಹಾಗೂ ಯಾರು ಹೆದರಿಕೊಳ್ಳದೆ ಎಲ್ಲ ಟಾಸ್ಕ್ ಗಳಲ್ಲಿ ಗೆಲ್ತಾರೋ ಅವರೇ ಆ ರಿಯಾಲಿಟಿ ಶೋನ ವಿನ್ನರ್ ಅಂತ ಅನೌನ್ಸ್ ಮಾಡಿರ್ತಾರೆ. ಎಲ್ಲ ಕಂಟೆಸ್ಟೆಂಟ್ ಗಳನ್ನ ವೆಲ್ಕಮ್ ಮಾಡಿಕೊಂಡ ಆಂಕರ್ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಹೇಳ್ತಾನೆ. ಅದೇನಂದ್ರೆ, ಬಿಗ್ ಬಾಸ್ ರೀತಿನೇ ನೀವು ಕೂಡ ನಾವು ಹೇಳುವ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡಬೇಕು.
ಆದ್ರೆ ನಾವು ಕೊಡುವ ಟಾಸ್ಕ್ ಗಳನ್ನ ಕೇವಲ ನೈಟ್ ಟೈಮ್ ನಲ್ಲಿ ಮಾತ್ರನೇ ಕಂಪ್ಲೀಟ್ ಮಾಡಬೇಕು. ಡೇ ಟೈಮ್ ನಲ್ಲಿ ನಿಮ್ಗೆ ಯಾವುದೇ ಟಾಸ್ಕ್ ಇರೋದಿಲ್ಲ, ನೀವು ಹೇಗ್ ಬೇಕಾದ್ರೂ ಎಂಜಾಯ್ ಮಾಡ್ಕೋಬಹುದು. ಎಲ್ಲ ಕಂಟೆಸ್ಟೆಂಟ್ ಗಳಿಗೂ ಚಾನೆಲ್ ನವರು ಗೋಸ್ಟ್ ಹಂಟಿಂಗ್ ಎಕ್ವಿಪ್ಮೆಂಟ್ಸ್ ಗಳನ್ನ ಕೊಡ್ತಾರೆ. ಆ ಎಕ್ವಿಪ್ಮೆಂಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ಕೊಡುವ ಕ್ಲೂ ಗಳನ್ನ ನೀವು ಕಂಡುಹಿಡಿಬೇಕು. ಮುಂದಿನ 15 ದಿನಗಳ ಕಾಲ ಈ ರಿಯಾಲಿಟಿ ಶೋ ನಡೆಯುತ್ತೆ. ಒಂದು ವೇಳೆ ಯಾರಿಗಾದ್ರೂ ಭಯ ಆದ್ರೆ ಈಗಲೇ ಕ್ವಿಟ್ ಮಾಡಿ. ಒಂದ್ಸರಿ ನೀವು ಆ ಬಂಗಲೆಯ ಒಳಗಡೆ ಹೋದ್ರೆ ಮತ್ತೆ ಕ್ವಿಟ್ ಮಾಡೋದಕ್ಕೆ ಚಾನ್ಸ್ ಇರೋದಿಲ್ಲ ಅಂತ ಹೇಳ್ತಾನೆ. ಆ ರಿಯಾಲಿಟಿ ಶೋವನ್ನ ಹೇಗಾದ್ರೂ ಮಾಡಿ ಗೆಲ್ಬೇಕು ಅಂತ ಜೋಶ್ನಲ್ಲಿದ್ದ ಎಲ್ಲರೂ ಆ ಬಂಗಲೆಯ ಒಳಗಡೆ ಹೋಗ್ತಾರೆ. ಆ ಬಂಗಲೆಯನ್ನ ನೋಡ್ತಿದ್ದ ಹಾಗೇನೆ ಒಂದಷ್ಟು ಜನಕ್ಕೆ ಅನ್ಸೋದಕ್ಕೆ ಶುರುವಾಗುತ್ತೆ ಈ ಬಂಗಲೆ ನಿಜವಾಗಿಯೂ ಹಾಂಟೆಡ್ ಆಗಿರ್ಬಹುದು ಅಂತ. ಜೊತೆಗೆ ಐಲ್ಯಾಂಡ್ ನಲ್ಲಿ ಆ ಒಂದೇ ಒಂದು ಬಂಗಲೆಯನ್ನ ಬಿಟ್ರೆ ಸುತ್ತಮುತ್ತ ಏನು ಕೂಡ ಇರೋದಿಲ್ಲ. ಮತ್ತೊಂದು ಕಡೆ ಚಾನೆಲ್ ನ ಕ್ರೂಸ್ ಬಂಗಲೆಯ ಒಳಗಡೆ ಹೊರಗಡೆ ಸುತ್ತಮುತ್ತ ಎಲ್ಲ ಕಡೆ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿರ್ತಾರೆ. ಜೊತೆಗೆ ಐಲ್ಯಾಂಡ್ ನ ಆಲ್ಮೋಸ್ಟ್ ಎಲ್ಲ ಮರಗಳಿಗೂ ಕೂಡ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿ ಇವರನ್ನ ಮಾನಿಟರ್ ಮಾಡ್ತಿರ್ತಾರೆ. ಆ ದಿನ ರಾತ್ರಿಯಿಂದಲೇ ತಮ್ಮ ಚಾನೆಲ್ ನ TRP ಯನ್ನ ಇನ್ಕ್ರೀಸ್ ಮಾಡಿಕೊಳ್ಬೇಕು ಅಂತ ಯಾವುದೇ ಟಾಸ್ಕ್ ಇಲ್ಲ ಅಂದ್ರೂ ಕೂಡ ಕಂಟೆಸ್ಟೆಂಟ್ ಗಳಿಗೆ ಬೇಕಂತ ಇವರೇ ಹೆದರಿಸೋದಕ್ಕೆ ಶುರು ಮಾಡ್ತಾರೆ. ಊಟ ಆದ ನಂತರ ಮಲಗಿಕೊಳ್ಳೋದಕ್ಕೆ ಅಂತ ತನ್ನ ರೂಮ್ಗೆ ಬಂದ ಒಬ್ಬಳು ಕಂಟೆಸ್ಟೆಂಟ್ ಗೆ ಕಿಟಕಿಯ ಮೂಲಕ ಒಂದು ಫೇಕ್ ದೆವ್ವವನ್ನ ತೋರಿಸಿ ಆಕೆ ಹೆದರಿಕೊಳ್ಳುವ ಹಾಗೆ ಮಾಡಿಬಿಡ್ತಾರೆ. ಅದು ಫೇಕ್ ಅಂತ ಗೊತ್ತಿಲ್ಲದೆ ಆ ಹುಡುಗಿ ಜೋರಾಗಿ ಕಿರುಚಿಕೊಂಡು ಬಿಡ್ತಾಳೆ. ತಕ್ಷಣವೇ ಕೆಳಗಡೆ ಇದ್ದ ಕಂಟೆಸ್ಟೆಂಟ್ ಗಳು ಮೇಲೆ ಓಡಿ ಬರ್ತಾರೆ. ಕಿಟಕಿಯ ಬಳಿ ಬಂದು ನೋಡಿದ್ರೆ ಅಲ್ಲೇನೂ ಕೂಡ ಇರೋದೇ ಇಲ್ಲ. ಕೊನೆಗೆ ಎಲ್ಲರೂ ಆಕೆಗೆ ಸಮಾಧಾನ ಮಾಡಿ ಧೈರ್ಯ ಹೇಳಿ ತಮ್ಮ ತಮ್ಮ ರೂಮ್ಗೆ ವಾಪಸ್ ಹೋಗ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ 6 ಜನ ಕಂಟೆಸ್ಟೆಂಟ್ ಗಳು ಐಲ್ಯಾಂಡ್ ನಲ್ಲಿ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾರೆ. ಆಗ ಇವರ ಕಣ್ಣಿಗೆ ಅಲ್ಲೇ ಇದ್ದ ಒಂದು ದೊಡ್ಡ ಹಾಗೂ ಹಳೆಯ ಮರ ಕಾಣಿಸುತ್ತೆ. ಹತ್ತಿರ ಹೋಗಿ ನೋಡಿದಾಗ ಅದರ ಬುಡದಲ್ಲಿ ಒಂದು ಚಿಕ್ಕ ಡೋರ್ ಇರುತ್ತೆ. ಇಷ್ಟು ಹಳೆಯ ಮರಕ್ಕೆ ಡೋರ್ ಹಾಕಿದೆ ಅಂತ ನೋಡ್ತಿದ್ದಾಗ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಹಳೆಯ ಜನರೇಟರ್ ರೂಮ್ ಕಾಣಿಸುತ್ತೆ. ಎಲ್ಲರೂ ಆಶ್ಚರ್ಯದಿಂದ ಒಳಗಡೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಆ ಜನರೇಟರ್ ರೂಮ್ ಬ್ರಿಟಿಷರ ಕಾಲದ್ದು ಅಂತ. ಹೀಗೆ ಐಲ್ಯಾಂಡ್ ಅನ್ನ ಸುತ್ತಾಡಿಕೊಂಡು ಸಾಯಂಕಾಲ ಆ ಬಂಗಲೆಗೆ ವಾಪಸ್ ಬರ್ತಾರೆ. ಈಗ ಚಾನೆಲ್ ನವರು 6 ಜನ ಕಂಟೆಸ್ಟೆಂಟ್ ಗಳಿಗೆ ಮೊದಲ ದಿನದ ಟಾಸ್ಕ್ ಅನ್ನ ಕೊಡ್ತಾರೆ. 6 ಕಂಟೆಸ್ಟೆಂಟ್ ಗಳಲ್ಲಿ 2 ಗ್ರೂಪ್ ಆಗಿ ಡಿವೈಡ್ ಮಾಡ್ತಾರೆ. ಗ್ರೂಪ್ ಎ ಗೆ ಕಂಪ್ಲೀಟ್ ಮಾಡೋದಕ್ಕೆ ಅಂತ ಆ ಬಂಗಲೆಯ ಒಳಗಡೆನೆ ಟಾಸ್ಕ್ ಅನ್ನ ಕೊಟ್ರೆ, ಗ್ರೂಪ್ ಬಿ ಗೆ ಹೊರಗಡೆ ಹೋಗಿ ಕಂಪ್ಲೀಟ್ ಮಾಡೋದಕ್ಕೆ ಅಂತ ಟಾಸ್ಕ್ ಕೊಡ್ತಾರೆ. ಸ್ನೇಹಿತರೆ, ಅಷ್ಟಕ್ಕೂ ಆ ಟಾಸ್ಕ್ ಏನಾಗಿರುತ್ತೆ ಅಂದ್ರೆ ಬಂಗಲೆಯ ಒಳಗಡೆ ಹಾಗೂ ಬಂಗಲೆಯ ಸುತ್ತಮುತ್ತ ಒಂದಷ್ಟು ಕ್ಲೂಗಳನ್ನ ಚಾನೆಲ್ ನವರು ಇಟ್ಟಿರ್ತಾರೆ. ಆದ್ರೆ ಆ ಟಾಸ್ಕ್ ಶುರು ಆಗೋದಕ್ಕೂ ಮುಂಚೆ ಆ ಕಂಟೆಸ್ಟೆಂಟ್ ಗಳನ್ನ ಹೆದರಿಸೋದಕ್ಕೆ ಅಂತ ಚಾನೆಲ್ ನವರು ಒಂದು ಲೆಟರ್ ಅನ್ನು ಕೊಡ್ತಾರೆ. ಅದರಲ್ಲಿ ಈ ಬಂಗಲೆ ಬ್ರಿಟಿಷರ ಕಾಲಕ್ಕೆ ಸೇರಿದ್ದು. ಒಬ್ಬ ಬ್ರಿಟಿಷ್ ಆಫೀಸರ್ಗೆ ಈ ಐಲ್ಯಾಂಡ್ ಇಷ್ಟ ಆಯ್ತು ಅಂತ ಇಲ್ಲೇ ಬಂಗಲೆ ಕಟ್ಟಿ ತನ್ನ ಫ್ಯಾಮಿಲಿ ಜೊತೆ ವಾಸ ಮಾಡೋದಕ್ಕೆ ಶುರು ಮಾಡ್ದ. ಆದರೆ ಒಂದು ದಿನ ರಾತ್ರಿ ಆ ಫ್ಯಾಮಿಲಿಯ ಎಲ್ಲರೂ ಕೂಡ ನಿಗೂಢವಾಗಿ ಸತ್ತು ಹೋದ್ರು. ಈಗಲೂ ಕೂಡ ಆ ಫ್ಯಾಮಿಲಿಯವರ ಆತ್ಮಗಳ ಶಬ್ದಗಳು ಬಂಗಲೆಯ ಸುತ್ತಮುತ್ತ ಕೇಳಿಸ್ತಿರುತ್ತೆ ಅಂತ ಬರ್ದಿರುತ್ತೆ. ಇದನ್ನು ಕೇಳಿದ ಎಲ್ಲ ಕಂಟೆಸ್ಟೆಂಟ್ ಗಳು ಹೆದರಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದೇ ಭಯದಲ್ಲೇ 2 ಟೀಮ್ಗಳು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದಿಲ್ಲ. ಇದನ್ನ ನೋಡಿದ ಟಿವಿ ಚಾನೆಲ್ ನವರಿಗೆ ತುಂಬಾನೇ ಡಿಸಪಾಯಿಂಟ್ ಆಗುತ್ತೆ. ಈ ಕಂಟೆಸ್ಟೆಂಟ್ ಗಳು ಹೀಗೆ ಹೆದರ್ಕೊಂಡು ಟಾಸ್ಕ್ ಅನ್ನ ಮಾಡ್ಲಿಲ್ಲ ಅಂದ್ರೆ ನಮ್ಮ ಚಾನೆಲ್ ನ TRP ಏನಾಗುತ್ತೋ ಅಂತ ತಲೆ ಕೆಡುತ್ತೆ. ಮರುದಿನ ಒಂದು ಐಡಿಯಾ ಮಾಡಿದ ಟಿವಿ ಚಾನೆಲ್ ನವರು ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಆ ಟಾಸ್ಕ್ ಅಲ್ಲಿ ಯಾವ ಟೀಮ್ ಸೋಲುತ್ತೋ ಅವರು ಡೈರೆಕ್ಟ್ ಆಗಿ ಎಲಿಮಿನೇಟ್ ಆಗಿ ಬಿಡ್ತಾರೆ ಅಂತ ಹೇಳ್ತಾರೆ. ಈ ಟಾಸ್ಕ್ ನ ಚಾಲೆಂಜ್ ಏನಾಗಿರುತ್ತೆ ಅಂದ್ರೆ, ಒಂದು ಟೀಮ್ ಕಾಡಿನ ಒಳಗಡೆ ಇರುವ ಬೀಗವನ್ನ ಹುಡುಕಿಕೊಂಡು ಬರಬೇಕು. ಮತ್ತೊಂದು ಟೀಮ್ ಬಂಗಲೆಯ ಒಳಗಡೆ ಮುಚ್ಚಿಟ್ಟಿರುವ ಬೀಗವನ್ನ ಹುಡುಕ್ಬೇಕು. ಯಾರು ಬೇಗ ಆ ಬೀಗವನ್ನ ಹುಡುಕಿಕೊಂಡು ಬರ್ತಾರೋ ಅವರೇ ಈ ಟಾಸ್ಕ್ ನ ವಿನ್ನರ್ ಆಗ್ತಾರೆ. ಹೀಗೆ ಟೀಮ್ ಬಿ ಅವರು ಚಾನೆಲ್ ಅವರು ಕೊಟ್ಟಿದ್ದ ಒಂದಷ್ಟು ಕ್ಲೂಗಳನ್ನ ಫಾಲೋ ಮಾಡ್ತಾ ಹಿಂದಿನ ದಿನ ಇವರು ನೋಡಿದ ಆ ದೊಡ್ಡ ಹಾಗೂ ಹಳೆಯ ಮರದ ಬಳಿ ಬಂದು ಬಿಡ್ತಾರೆ. ಆಗ ಆ ದೊಡ್ಡ ಮರದ ಬುಡದಲ್ಲಿ ಒಂದು ಚಿಕ್ಕ ಬಾಗಿಲು ಇರೋದನ್ನ ನೋಡಿದ ರಾಜೇಶ್ ಎಂಬ ಕಂಟೆಸ್ಟೆಂಟ್ ಯಾರಾದ್ರೂ ಮರಕ್ಕೆ ಬಾಗಿಲನ್ನ ಫಿಕ್ಸ್ ಮಾಡ್ತಾರ. ಬಹುಶಃ ನಾವು ಹುಡುಕ್ತಿರುವ ಬೀಗ ಈ ಡೋರ್ ನ ಒಳಗಡೆನೆ ಇರ್ಬೋದು ಅಂದುಕೊಂಡು ಅದನ್ನ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವನ ಕೈಯಿಂದ ಆ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಕೊನೆಗೆ ಅಲ್ಲೇ ಇದ್ದ ಒಂದು ದೊಡ್ಡ ಕಲ್ಲನ್ನ ತೆಗೆದುಕೊಂಡು ಆ ಬಾಗಿಲನ್ನ ಒಡೆದು ಹಾಕಿ ಬಿಡ್ತಾನೆ. ಆ ಬಾಗಿಲು ಓಪನ್ ಆಗ್ತಿದ್ದ ಹಾಗೆ ಒಳಗಡೆಯಿಂದ ಶಾಕಿಂಗ್ಲಿ ಏನೋ ಒಂಥರ ಬ್ಲಾಕ್ ಕಲರ್ ನ ಎಲಿಮೆಂಟ್ ಹೊರಗಡೆ ಬರುತ್ತೆ. ಅದನ್ನ ನೋಡಿ ಹೆದರಿಕೊಂಡ ರಾಜೇಶ್ ಕೆಳಗಡೆ ಬಿದ್ದಾಗ ಅವನ ಕತ್ತಿನ ಭಾಗಕ್ಕೆ ಗಾಯವಾಗಿ ಬಿಡುತ್ತೆ. ತಕ್ಷಣವೇ ಮಿಕ್ಕ 2 ಕಂಟೆಸ್ಟೆಂಟ್ ರಾಜೇಶ್ ನನ್ನ ಆ ಬಂಗಲೆ ಬಳಿ ಕರೆದುಕೊಂಡು ಬರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಸ್ವಲ್ಪ ಸಮಯದ ನಂತರ 2 ಕಂಟೆಸ್ಟೆಂಟ್ ಬಂಗಲೆಯ ಮುಂದೆ ಕೂತು ಮಾತನಾಡ್ತಿದ್ದಾಗ ಯಾರೋ ದೂರದಲ್ಲಿ ಚಂಡೆ ಬಾರಿಸುತ್ತಿರುವ ರೀತಿ ಶಬ್ದ ಕೇಳಿಸುತ್ತೆ. ಜೊತೆಗೆ ಕಾಂತಾರ ಮೂವಿಯಲ್ಲಿ ನಾವು ನೋಡಿದ್ವಲ್ಲ ಅದೇ ರೀತಿಯ ಗಗ್ಗರದ ಶಬ್ದ ಕೂಡ ಕೇಳಿಸುತ್ತೆ. ಮೊದಲೇ ಕುಡಿದು ಟೈಟ್ ಆಗಿದ್ದ 2 ಕಂಟೆಸ್ಟೆಂಟ್ ಆ ಶಬ್ದವನ್ನೇ ಫಾಲೋ ಮಾಡ್ತಾ ಆ ಹಳೆಯ ಮರದ ಬಳಿ ಬಂದು ಬಿಡ್ತಾರೆ. ಕುಡಿದ ನಶೆಯಲ್ಲಿ ಎಲ್ಲರೂ ಈ ಮರದ ಬಳಿ ಏನೋ ಇದೆ ಅಂತ ಹೆದರಿಕೊಳ್ತಿದ್ದಾರೆ. ನಾವಿಬ್ಬರು ಇವತ್ತು ಇಲ್ಲೇ ಸ್ಟೇ ಆಗೋಣ ಅಂತ ಆ ಮರದ ಮುಂದೆ ಕ್ಯಾಂಪ್ ಫೈರ್ ಅನ್ನ ಮಾಡಿಬಿಡ್ತಾರೆ. ಕಡೆಗೆ ಸಾಂಗ್ ಹಾಕೊಂಡು 2 ಡ್ಯಾನ್ಸ್ ಮಾಡ್ತಾ ಕುಡಿದಿದ್ದ ನಶೆಯಲ್ಲಿ ಒಬ್ಬ ಕಂಟೆಸ್ಟೆಂಟ್ ಆ ಮರದ ಮೇಲೆ ಯೂರಿನ್ ಮಾಡಿಬಿಡ್ತಾನೆ. ಈಗ ರಾಮನ್ ಆ ವಿಡಿಯೋ ಫುಟೇಜ್ ಅನ್ನ ಪಾಸ್ ಮಾಡಿ ಏನ್ಷಿಯಂಟ್ ಹಿಸ್ಟರಿ ಬಗ್ಗೆ ಸ್ಟಡಿ ಮಾಡ್ತಿದ್ದ ತನ್ನ ಫ್ರೆಂಡ್ ಆಯೇಷಾಗೆ ಕಾಲ್ ಮಾಡ್ತಾನೆ. ಆಯೇಷಾ ಬ್ರಹ್ಮಗಿರಿ ಐಲ್ಯಾಂಡ್
ಐಲ್ಯಾಂಡ್ ನಲ್ಲಿರುವ ಆ ಬ್ರಿಟಿಷರ ಕಾಲದ ಬಂಗಲೆ ಬಗ್ಗೆ ನಿನ್ಗೇನಾದ್ರೂ ಗೊತ್ತಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಆಕೆ ಹೌದು, ನನಗೆ ಆ ಬಂಗಲೆ ಬಗ್ಗೆ ಸ್ವಲ್ಪ ಗೊತ್ತು. ಹಲವಾರು ವರ್ಷಗಳ ಹಿಂದೆ ಆ ಬಂಗಲೆಯಲ್ಲಿ ಒಂದು ಬ್ರಿಟಿಷ್ ಫ್ಯಾಮಿಲಿ ವಾಸ ಮಾಡ್ತಿತ್ತಂತೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ರಾತ್ರಿ ಆ ಬ್ರಿಟಿಷ್ ಆಫೀಸರ್ ತನ್ನ ಹೆಂಡತಿ ಹಾಗೂ ಮಗಳನ್ನ ಕೊಲೆ ಮಾಡಿ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ್ನಂತೆ. ಅಂದಿನಿಂದ ಸುತ್ತಮುತ್ತಲಿನ ಹಳ್ಳಿಯ ಜನರು ಐಲ್ಯಾಂಡ್ ನಲ್ಲಿ ದೆವ್ವಗಳಿವೆ, ಆ ಬ್ರಿಟಿಷ್ ಫ್ಯಾಮಿಲಿಯವರೇ ಸತ್ತ ನಂತರ ದೆವ್ವ ಆಗಿ ಐಲ್ಯಾಂಡ್ ನನ್ನ ಹಾಂಟ್ ಮಾಡ್ತಿದ್ದಾರೆ ಅಂತ ಮಾತನಾಡಿಕೊಳ್ತಿದ್ದಾರೆ. ಅದಕ್ಕೆ ರಾಮನ್ ಸರಿ, ಇದರ ಬಗ್ಗೆ ನಾವಿಬ್ರು ಪರ್ಸನಲ್ ಆಗಿ ಮೀಟ್ ಮಾಡಿ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ನಂತರ ರಾಮನ್ ಹಾಗೂ ಆನಾ ಪಾಸ್ ಮಾಡಿದ ಆ ವಿಡಿಯೋ ಫುಟೇಜ್ ಗಳನ್ನ ಮತ್ತೆ ಪ್ಲೇ ಮಾಡ್ತಾರೆ. ಎಲ್ಲ ಕಂಟೆಸ್ಟೆಂಟ್ ಗಳು ಇನ್ನೇನೋ ಮಲಗಬೇಕು ಅಂತ ರೂಮ್ಗೆ ಹೋಗುವಾಗ ರಾಜೇಶ್ ಎಂಬ ಒಬ್ಬ ಕಂಟೆಸ್ಟೆಂಟ್ ಮಿಸ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ರಾಜೇಶ್ ಮೊದಲೇ ಡ್ರಿಂಕ್ಸ್ ಮಾಡಿದ್ದ ಕಾರಣ ಆತ ಎಲ್ಲಿಗೆ ಹೋದ್ನು ಅಂತ ಗೊತ್ತಾಗದೆ ಬಂಗಲಿಯ ಸುತ್ತಮುತ್ತ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಹುಡುಕ್ತಾ ಒಬ್ಬಳು ಲೇಡಿ ಕಂಟೆಸ್ಟೆಂಟ್ ಬಂಗಲಿಯ ಹಿಂದೆ ಇದ್ದ ಒಂದು ಪಾಳು ಬಿದ್ದಿದ್ದ ಬಾವಿಯ ಕಡೆ ಬಂದಾಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಮಿಸ್ ಆಗಿರುವ ಆ ರಾಜೇಶ್ ನ ಡೆಡ್ ಬಾಡಿ ಬಾವಿಯ ಒಳಗಡೆ ನೇತಾಡ್ತಿರುತ್ತೆ. ಆತನ ಕತ್ತಿನಲ್ಲಿ ಹಗ್ಗ ಇದ್ದ ಕಾರಣ ಅವನೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರ್ಬೋದು ಅಂತ ಇವರೆಲ್ಲ ಅಂದುಕೊಳ್ತಾರೆ. ರಾಜೇಶಿಗೆ ಇದ್ದಕ್ಕಿದ್ದ ಹಾಗೆ ಸತ್ತು ಹೋದದ್ದನ್ನ ನೋಡಿದ 5 ಜನ ಕಂಟೆಸ್ಟೆಂಟ್ ಗಳಿಗೆ ತುಂಬಾನೇ ಭಯ ಆಗೋದಕ್ಕೆ ಶುರುವಾಗುತ್ತೆ. ಅದೇ ಸಮಯಕ್ಕೆ ಮತ್ತೆ ದೂರದಲ್ಲಿ ಗಗ್ಗರದ ಶಬ್ದ ಕೇಳುತ್ತೆ. ಮತ್ತಷ್ಟು ಹೆದರಿಕೊಂಡ 5 ಜನ ಕಂಟೆಸ್ಟೆಂಟ್ ಗಳು ತಕ್ಷಣವೇ ಬಂಗಲೆಗೆ ಓಡಿ ಬರ್ತಾರೆ. ಬೆಳಗಾಗುವವರೆಗೂ ಏನೇ ಆದ್ರೂ ಕೂಡ ಬಂಗಲೆಯಿಂದ ಹೊರಗಡೆ ಹೋಗಬಾರ್ದು ಅಂತ ಡಿಸೈಡ್ ಮಾಡಿ ಎಲ್ಲರೂ ಮಲಗಿಕೊಳ್ಳೋದಕ್ಕೆ ಅಂತ ತಮ್ಮ ತಮ್ಮ ರೂಮ್ಗೆ ಹೋಗ್ತಾರೆ. ಆಗ ಒಬ್ಬಳು ಕಂಟೆಸ್ಟೆಂಟ್ ತನ್ನ ರೂಮ್ಗೆ ಬಂದಾಗ ಒಂದು ಶಾಕಿಂಗ್ ದೃಶ್ಯವನ್ನ ನೋಡ್ತಾಳೆ. ಅದೇನಂದ್ರೆ ಆ ರೂಮ್ ನಲ್ಲಿ ಯಾರು ಇಲ್ಲ ಅಂದ್ರೂ ಕೂಡ ನೆಲದ ಮೇಲೆ ಹೆಜ್ಜೆ ಗುರುತುಗಳು ಮೂಡುತ್ತವೆ ಹಾಗೂ ಆ ಹೆಜ್ಜೆ ಗುರುತುಗಳು ಬೆಂಕಿ ಕೆಂಡದ ರೀತಿ ಉರಿಯುತ್ತಿರುತ್ತೆ. ಇದನ್ನ ನೋಡಿದ ಆಕೆ ಒಂದೇ ಸರಿ ಜೋರಾಗಿ ಕಿರುಚಿ ಬಿಡುತ್ತಾಳೆ. ಮತ್ತಷ್ಟು ಹೆದರಿಕೊಂಡ ಎಲ್ಲ ಕಂಟೆಸ್ಟೆಂಟ್ ಗಳು ಕೆಳಗಡೆ ಹಾಲ್ಗೆ ಬರ್ತಾರೆ. ಕ್ಯಾಮ್ರಾ ಕಡೆ ನೋಡಿ ಚಾನೆಲ್ ನ ಕ್ರೂಗೆ ದಯವಿಟ್ಟು ನಮ್ಮನ್ನ ಇಲ್ಲಿಂದ ಹೋಗೋದಕ್ಕೆ ಬಿಟ್ಟು ಬಿಡಿ, ನಾವಿನ್ಮೇಲೆ ಈ ರಿಯಾಲಿಟಿ ಶೋ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಅದೇ ಸಮಯಕ್ಕೆ ಇದ್ದಕ್ಕಿದ್ದ ಹಾಗೆ ಆ ಬಂಗಲೆಯ ಪವರ್ ಸಪ್ಲೈ ಕಟ್ ಆಗಿ ಬಿಡುತ್ತೆ. ಆಗ ಕೃಷ್ಣ ಹಾಗೂ ಮತ್ತೊಬ್ಬ ಕಂಟೆಸ್ಟೆಂಟ್ ಆ ಜನರೇಟರ್ ರೂಮ್ ಗೆ ಹೋಗಿ ಪವರ್ ಆನ್ ಮಾಡೋಣ ಅಂತ ಅಲ್ಲಿಗೆ ಹೋಗ್ತಾನೆ. ಆದ್ರೆ ಕೃಷ್ಣ ಜನರೇಟರ್ ಅನ್ನ ಇನ್ನೇನು ಆನ್ ಮಾಡ್ಬೇಕು ಅಂತ ಹತ್ತಿರ ಹೋಗ್ತಿದ್ದ ಹಾಗೆ ಬೆಂಕಿ ಕೆಂಡಗಳು ಅವನ ಮೇಲೆ ಬಿದ್ದು ಆತ ಸುಟ್ಟು ಸತ್ತು ಹೋಗ್ತಾನೆ. ಇದನ್ನ ನೋಡಿ ಒಂದೇ ಸರಿ ಹೆದರಿಕೊಂಡ ಆ ಮತ್ತೊಬ್ಬ ಕಂಟೆಸ್ಟೆಂಟ್ ಕಿರುಚುತ್ತಾ ಬಂಗಲೆಗೆ ವಾಪಸ್ ಓಡಿ ಬರ್ತಾನೆ. ಆತ ನಡೆದದ್ದೇನು ಅಂತ ಎಲ್ಲರಿಗೂ ಹೇಳಬೇಕು ಅನ್ನೋಷ್ಟರಲ್ಲಿ ಶಾಕಿಂಗ್ಲಿ ಆ ಕೃಷ್ಣ ಆಗಲೇ ಬಂಗಲೆಗೆ ಬಂದಿರ್ತಾನೆ. ಇದನ್ನ ನೋಡಿದ ಆ ಮತ್ತೊಬ್ಬ ಕಂಟೆಸ್ಟೆಂಟ್ ಈ ಕೃಷ್ಣ ನನ್ನ ಮುಂದೆನೆ ಸುಟ್ಟು ಸತ್ತು ಹೋದ್ನಲ್ಲ, ಈತ ಬದುಕಿ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಮತ್ತಷ್ಟು ಹೆದರಿಕೊಳ್ತಾನೆ. ಮತ್ತೊಂದು ಕಡೆ ನೀರು ಕುಡಿಯೋದಕ್ಕೆ ಅಂತ ಕಿಚನ್ಗೆ ಹೋದ ಮೀರಾ ಎಂಬ ಒಬ್ಬ ಕಂಟೆಸ್ಟೆಂಟ್ ನ ಮೇಲೆ ಒಂದು ಆತ್ಮ ದಾಳಿ ಮಾಡಿ ಆಕೆಯನ್ನ ಭೀಕರವಾಗಿ ಸಾಯಿಸಿ ಬಿಡುತ್ತೆ. ಈಕೆ ಕಿರುಚಾಡಿದ ಶಬ್ದ ಕೇಳಿಸಿಕೊಂಡು ಎಲ್ಲರೂ ಕಿಚನ್ಗೆ ಬಂದು ನೋಡಿ ಒಂದೇ ಸರಿ ಶಾಕ್ ಆಗಿ ಬಿಡ್ತಾರೆ. ಏನಾದ್ರೂ ಆಗ್ಲಿ ಇನ್ಮೇಲೆ ಈ ಬಂಗಲೆಯಲ್ಲಿ ನಾವು ಇರೋದೇ ಬೇಡ ಅಂತ 3 ಕಂಟೆಸ್ಟೆಂಟ್ ಗಳು ಆ ಬಂಗಲೆಯಿಂದ ಎಸ್ಕೇಪ್ ಆಗ್ಬೇಕು ಅಂತ ಹಾಲ್ಗೆ ಬರ್ತಾರೆ. ಆದ್ರೆ ಅಷ್ಟರಲ್ಲೇ ವಿಚಿತ್ರವಾಗಿ ನಗುತ್ತಾ ಕೃಷ್ಣ ಅಲ್ಲಿಗೆ ಬರ್ತಾನೆ. ಆ ಕೃಷ್ಣನ ಬಿಹೇವಿಯರ್ ಅನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಕೃಷ್ಣ ಆಗಲೇ ಪೊಸೆಸ್ ಆಗಿದ್ದಾನೆ ಅಂತ. ಆತ ಆ 3ರನ್ನ ಬಂಗಲೆಯಿಂದ ಹೊರಗಡೆ ಹೋಗೋದಕ್ಕೆ ಬಿಡದೆ ಎಲ್ಲರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಕೊನೆಗೂ ಕೃಷ್ಣ 5 ಲೇಡಿ ಕಂಟೆಸ್ಟೆಂಟ್ ಗಳನ್ನ ಸಾಯಿಸಿ ಬಿಡ್ತಾನೆ. ಬಿಜೋಯ್ ಎಂಬ ಒಬ್ಬನೇ ಒಬ್ಬ ಕಂಟೆಸ್ಟೆಂಟ್ ಮಾತ್ರ ಬಂಗಲೆಯಿಂದ ತಪ್ಪಿಸಿಕೊಂಡು ಹೊರಗಡೆ ಬರ್ತಾನೆ. ಸ್ನೇಹಿತರೆ, 6 ಜನಗಳಲ್ಲಿ ಬದುಕಿದ್ದ ಒಬ್ಬನೇ ಒಬ್ಬ ಕಂಟೆಸ್ಟೆಂಟೇ ಈ ಬಿಜೋಯ್. ಈ ಮೊದಲೇ ಹೇಳಿದಂತೆ ಆತ ನೋಡಿದ ಶಾಕಿಂಗ್ ಘಟನೆಗಳಿಂದಾಗಿ ಆತ ಕೋಮಾಗೆ ಹೊರಟೋಗಿರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಪ್ರೆಸೆಂಟ್ ನಲ್ಲಿ ಈ ಎಲ್ಲ ವಿಡಿಯೋ ಟೇಪ್ಸ್ ಗಳನ್ನ ನೋಡಿದ ರಾಮನ್ ಹಾಗೂ ಆನಾಗೆ ಒಂದೇ ಸರಿ ಶಾಕ್ ಆಗಿ ಹೋಗುತ್ತೆ. ತಕ್ಷಣವೇ ಆಯೇಷಾ ಬಳಿಗೆ ಹೋಗಿ ಆ ಬಂಗಲೆಯ ಹಿಸ್ಟರಿ ಏನು ಅಂತ ಕೇಳ್ತಾರೆ. ಈಗ ಆಯೇಷಾ ಇವರಿಬ್ಬರಿಗೆ ಒಂದು ಸ್ಟೋರಿಯನ್ನ ಹೇಳ್ತಾಳೆ. ಸ್ನೇಹಿತರೆ, 1775ರಲ್ಲಿ ಕುಲಶೇಖರನ್ ಎಂಬ ಒಬ್ಬ ಜಮೀನ್ದಾರ ಆ ಬ್ರಹ್ಮಗಿರಿ ಐಲ್ಯಾಂಡ್ ಅನ್ನ ಆಳ್ತಿರ್ತಾನೆ. ಈ ಕುಲಶೇಖರನ್ ತುಂಬಾನೇ ಭ್ರಷ್ಟ ಹಾಗೂ ವುಮೆನೈಸರ್ ವ್ಯಕ್ತಿಯಾಗಿರ್ತಾನೆ. ಮತ್ತೊಂದು ಕಡೆ ಅದೇ ಊರಲ್ಲಿ ಮುಕಿಲ್ ಎಂಬ ಒಬ್ಬಳು ಸುಂದರವಾದ ಹುಡುಗಿ ಇರ್ತಾಳೆ. ಆಕೆ ಸೌಂದರ್ಯಕ್ಕೆ ಮನಸೋತಿದ್ದ ಊರಿನ ಗಂಡಸರು ನನ್ನನ್ನ ಮದುವೆ ಆಗು ಅಂತ ಆಕೆ ಹಿಂದೆ ಬಿದ್ದಿರ್ತಾರೆ. ಹೀಗಿರುವಾಗ್ಲೇ ಒಂದು ದಿನ ಕುಲಶೇಖರನ ಕಣ್ಣಿಗೆ ಈ ಮುಕಿಲ್ ಬೀಳ್ತಾಳೆ. ಮೊದಲೇ ಹೇಳಿದ ಹಾಗೆ ದೊಡ್ಡ ವುಮೆನೈಸರ್ ಆಗಿದ್ದ ಆ ಕುಲಶೇಖರನ್ ಮುಕಿಲ್ ನನ್ನ 2ನೇ ಮದುವೆ ಮಾಡಿಕೊಂಡು ಆಕೆಗೆ ಒಂದು ಸಪರೇಟ್ ಮನೆ ಮಾಡ್ತಾನೆ. ಆ ಕುಲಶೇಖರನ್ ಊರಿನ ಜಮೀನ್ದಾರ್ ಆಗಿದ್ದ ಕಾರಣ ಮುಕಿಲ್ಗೆ ಇಷ್ಟ ಇಲ್ಲದಿದ್ರು ಕೂಡ ಅಪೋಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕುಲಶೇಖರನ್ ಆಕೆಗೆ ಎಷ್ಟು ಸೆಕ್ಯೂರಿಟಿ ಕೊಡ್ತಾನೆ ಅಂದ್ರೆ ಆಕೆ ಇದ್ದ ಮನೆಯ ಸುತ್ತಮುತ್ತ ಯಾವ ಗಂಡಸರು ಕೂಡ ಓಡಾಡ ಹಾಗಿರ್ಲಿಲ್ಲ. ದಿನಗಳು ಕಳೆದಂತೆ ಮುಕಿಲ್ಗೆ ತಾನೊಬ್ಬಳು ಕೈದಿಯ ರೀತಿ ಬಂದಿಯಾಗಿದ್ದೀನಿ ಅಂತ ಫೀಲ್ ಆಗೋದಕ್ಕೆ ಶುರುವಾಗುತ್ತೆ. ಕೊನೆಗೊಂದು ದಿನ ಮುಕಿಲ್ ಕುಲಶೇಖರನ್ಗೆ ನನ್ನನ್ನ ಯಾವಾಗ್ಲೂ ಬೇಡ, ಕೊನೆಗೆ ವರ್ಷಕ್ಕೆ 1 ಸಾರಿನಾದ್ರೂ ತಯ್ಯಂ ಹಬ್ಬಕ್ಕಾದ್ರೂ ಹೊರಗಡೆ ಕರೆದುಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಕುಲಶೇಖರನ್ ಬೇರೆ ದಾರಿ ಇಲ್ಲದೆ ಸರಿ ಅಂತ ಒಪ್ಪಿಕೊಳ್ತಾನೆ. ಹೀಗೆ ಆ ಹಬ್ಬವನ್ನ ನೋಡೋದಕ್ಕೆ ಅಂತ ಮುಕಿಲ್ ಹೊರಗಡೆ ಬಂದ್ರೆ ಊರಿನ ಗಂಡಸರೆಲ್ಲ ಆಕೆಯನ್ನೇ ನೋಡ್ತಿರ್ತಾರೆ. ಮತ್ತೊಂದು ಕಡೆ
ಅದೇ ಊರಿನ ನಟರಾಜ್ ಎಂಬ ಒಬ್ಬ ವ್ಯಕ್ತಿ ದೈವದ ವೇಷ ಹಾಕೊಂಡು ದೇವರ ಚಾಕರಿ ಮಾಡ್ತಿರ್ತಾನೆ. ಪ್ರತಿ ವರ್ಷವೂ ಕೂಡ ಈ ನಟರಾಜೆ ದೈವದ ವೇಷ ಹಾಕಿಕೊಂಡು ನೃತ್ಯ ಮಾಡ್ತಿದ್ದಾಗ ಅವನ ಮೈ ಮೇಲೆ ದೇವರು ಬರ್ತಿರುತ್ತೆ. ಮತ್ತೊಂದು ಕಡೆ ಆ ನಟರಾಜ್ನನ್ನ ನೋಡ್ತಿದ್ದ ಹಾಗೆ ಮುಕೀಲ್ಗೆ ಆತ ಇಷ್ಟ ಆಗಿಬಿಡುತ್ತಾನೆ. ಆ ನಟರಾಜ್ ಬ್ರಹ್ಮಚರ್ಯವನ್ನ ಸ್ವೀಕರಿಸಿದ್ದು ದೇವರ ಪೂಜೆ ಪುನಸ್ಕಾರಕ್ಕೆ ಅಂತಾನೆ ತನ್ನ ಜೀವನವನ್ನ ಮುಡಿಪಾಗಿಟ್ಟಿರ್ತಾನೆ. ಆದ್ರೆ ದೈವದ ವೇಷ ಹಾಕಿಕೊಳ್ಳೋದಕ್ಕೆ ಅಂತ ಒಂದು ದಿನ ನಟರಾಜ್ ರೆಡಿ ಆಗ್ತಿದ್ದಾಗ ಮುಕೀಲ್ ಅಲ್ಲಿಗೆ ಬರ್ತಾಳೆ. ಆತ ಎಷ್ಟೇ ಬೇಡ ಅಂದರೂ ಕೂಡ ಕೇಳದೆ ಅವನ ಜೊತೆ ಇಂಟಿಮೇಟ್ ಆಗಿ ಬಿಡ್ತಾಳೆ. ಇವರಿಬ್ಬರು ಇಂಟಿಮೇಟ್ ಆಗ್ತಿರೋದನ್ನ ಆ ಕುಲಶೇಖರನ್ ಕಿಟಕಿಯಿಂದ ನೋಡಿ ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ರಾತ್ರಿ ನಟರಾಜನ್ ದೈವ ನೃತ್ಯ ಅಂದ್ರೆ ನಾವು ಕಾಂತಾರದಲ್ಲಿ ನೋಡಿದ್ವಲ್ವಾ ಆ ರೀತಿ ನೃತ್ಯ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಈ ಬಾರಿ ನಟರಾಜ್ ಎಷ್ಟೇ ಶ್ರದ್ಧೆಯಿಂದ ನೃತ್ಯ ಮಾಡಿದ್ರು ಕೂಡ ದೇವರು ಅವನ ಮೈ ಮೇಲೆ ಬರೋದೇ ಇಲ್ಲ. ಯಾಕಂದ್ರೆ ಹಿಂದಿನ ದಿನ ರಾತ್ರಿ ಆತ ಮುಕೀಲ್ ಜೊತೆ ಇಂಟಿಮೇಟ್ ಆಗಿ ಬ್ರಹ್ಮಚರ್ಯವನ್ನ ಮುರಿದಿದ್ದಕ್ಕೆ. ಇದನ್ನ ಅಬ್ಸರ್ವ್ ಮಾಡಿದ ಕುಲಶೇಖರನ್ ಒಂದು ಐಡಿಯಾ ಮಾಡ್ತಾನೆ. ಅಲ್ಲಿದ್ದ ಒಬ್ಬ ಹುಡುಗನಿಗೆ ದೇವರು ಮೈ ಮೇಲೆ ಬಂದಿರುವ ರೀತಿ ನಾಟಕ ಮಾಡಿ ಆ ನಟರಾಜ್ನನ್ನ ಸಾಯಿಸಿ ಬಿಡು ಅಂತ ಹೇಳ್ತಾನೆ. ಆ ಹುಡುಗ ಆತ ಹೇಳಿದ ಹಾಗೇನೆ ಹಿಂದಿನಿಂದ ನಟರಾಜ್ಗೆ 2 ಕಬ್ಬಿಣದ ರಾಡ್ಗಳನ್ನ ಚುಚ್ಚಿ ಸಾಯಿಸಿ ಬಿಡ್ತಾನೆ. ತನ್ನ ಕಣ್ಣ ಮುಂದೆನೆ ನಟರಾಜ್ ಸತ್ತು ಹೋದದ್ದನ್ನ ನೋಡಿದ ಮುಕೀಲ್ ಒಂದು ರೀತಿ ಟ್ರಾಮಟೈಸ್ ಆಗಿ ಬಿಡ್ತಾಳೆ. ಸ್ನೇಹಿತರೆ, ಇದಾದ ನಂತರ ಆ ಬ್ರಹ್ಮಗಿರಿಯಲ್ಲಿ ಒಂದಾದ ಮೇಲೊಂದರಂತೆ ವಿಚಿತ್ರ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಸತ್ತ ನಂತರ ಆ ನಟರಾಜ್ನ ಆತ್ಮ ಅದೇ ಬ್ರಹ್ಮಗಿರಿಯಲ್ಲಿ ಸುತ್ತೋದಕ್ಕೆ ಶುರು ಮಾಡುತ್ತೆ. ನೋಡ್ತಿದ್ದ ಹಾಗೆ ಊರಿಗೆ ಭೀಕರವಾದ ಬರಗಾಲ ಬರುತ್ತೆ. ಊರಲ್ಲಿದ್ದ ಜಾನುವಾರುಗಳು ಹಾಗೂ ಜನಗಳು ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪೋದಕ್ಕೆ ಶುರು ಮಾಡ್ತಾರೆ. ಕೆಲವೇ ದಿನಗಳಲ್ಲಿ ನೋಡ್ತಿದ್ದ ಹಾಗೆ ಸುತ್ತಮುತ್ತ ಇದ್ದ ಕಾಡು ನಶಿಸಿ ಹೋಗುತ್ತೆ. ಬ್ರಹ್ಮಗಿರಿಗೆ ಖಂಡಿತ ನಟರಾಜ್ನ ಆತ್ಮನೆ ತೊಂದರೆ ಕೊಡ್ತಿದೆ ಅಂತ ಅರ್ಥ ಮಾಡಿಕೊಂಡ ಕುಲಶೇಖರನ್ ತನ್ನ ರಾಜನ ಬಳಿಗೆ ಹೋಗ್ತಾನೆ. ತಕ್ಷಣವೇ ಆ ರಾಜ ತನಗೆ ಗೊತ್ತಿದ್ದ ಒಬ್ಬ ದೊಡ್ಡ ಮಾಂತ್ರಿಕನನ್ನ ಕರೆದುಕೊಂಡು ಬ್ರಹ್ಮಗಿರಿಗೆ ಬರ್ತಾನೆ. ನಟರಾಜ್ನ ಆತ್ಮವನ್ನ ಬಂಧಿಸಿ ಆ ದೊಡ್ಡ ಮರದ ಕೆಳಗಡೆ ದಿಗ್ಬಂಧನ ಮಾಡ್ತಾರೆ. ನಂತರ ಆ ಮರದ ಕೆಳಗಡೆ ಒಂದು ಚಿಕ್ಕ ಬಾಗಿಲನ್ನ ಅಳವಡಿಸಿ ಯಾವುದೇ ಕಾರಣಕ್ಕೂ ಆ ನಟರಾಜ್ನ ಆತ್ಮ ಹೊರಗಡೆ ಬಾರದ ಹಾಗೆ ಅದನ್ನ ಮತ್ತಷ್ಟು ದಿಗ್ಬಂಧನ ಮಾಡ್ತಾರೆ. ನಂತರ ಊರಲ್ಲಿದ್ದ ಎಲ್ಲ ಜನಗಳನ್ನ ಬೇರೆ ಊರಿಗೆ ಸ್ಥಳಾಂತರ ಮಾಡಿ ಆ ಬ್ರಹ್ಮಗಿರಿಯನ್ನ ಒಂದು ಐಲ್ಯಾಂಡ್ ಆಗಿ ಕನ್ವರ್ಟ್ ಮಾಡಿಬಿಡ್ತಾನೆ. ಇದಾಗಿ ಸುಮಾರು 200 ವರ್ಷಗಳ ಕಾಲ ಆ ಬ್ರಹ್ಮಗಿರಿ ಕಡೆ ಯಾರು ಕೂಡ ಸುಳಿದಾಡಿರೋದಿಲ್ಲ. ಆದ್ರೆ ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ಒಬ್ಬ ಬ್ರಿಟಿಷ್ ಆಫೀಸರ್ ಬ್ರಹ್ಮಗಿರಿಯನ್ನ ನೋಡಿ ತುಂಬಾನೇ ಇಷ್ಟಪಟ್ಟು ಅಲ್ಲಿ ಒಂದು ಬಂಗಲೆಯನ್ನ ಕಟ್ಟಿಸಿಕೊಂಡು ವಾಸ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಆ ಬ್ರಿಟಿಷ್ ಆಫೀಸರ್ ಯಾವುದೋ ಕಾರಣಕ್ಕೆ ತನ್ನ ಹೆಂಡತಿ ಹಾಗೂ ಮಗಳನ್ನ ಕೊಲೆ ಮಾಡಿ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರ್ತಾನೆ. ಆದ್ರೆ ಸುತ್ತಮುತ್ತಲಿನ ಜನಗಳು ಅಲ್ಲಿ ದೆವ್ವನೆ ಅವರನ್ನೆಲ್ಲ ಸಾಯಿಸಿದೆ ಅಂತ ಅಂದುಕೊಂಡಿರ್ತಾರೆ. ಆದ್ರೆ ಅಸಲಿಗೆ ಈ ರಿಯಾಲಿಟಿ ಶೋ ಮಾಡೋದಕ್ಕೆ ಅಂತ ಬಂದು ಒಬ್ಬ ಕಂಟೆಸ್ಟೆಂಟ್ ಅದರ ಬಾಗಿಲನ್ನ ಓಪನ್ ಮಾಡಿದ ಕಾರಣ ನಟರಾಜ್ನ ಆತ್ಮ ಹೊರಗಡೆ ಬಂದಿರುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ಈ ಕಥೆಯನ್ನ ಕೇಳಿದ ರಾಮನ್ ಬ್ರಹ್ಮಗಿರಿ ಐಲ್ಯಾಂಡ್ ಗೆ ಹೋಗಿ ಈ ಕೇಸ್ ಅನ್ನ ಸಾಲ್ವ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಇವನ ಜೊತೆ ಮೇಘ ಹಾಗೂ ಆನಾ ಕೂಡ ಆ ಬ್ರಹ್ಮಗಿರಿ ಐಲ್ಯಾಂಡ್ ಗೆ ಬರ್ತಾರೆ. ಆ ರಿಯಾಲಿಟಿ ಶೋನವರು ಸ್ಟೇ ಮಾಡಿದ್ದ ಆ ಬಂಗಲೆಗೆ ಹೋಗಿ ತನ್ನ ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಆಗ ಇದ್ದಕ್ಕಿದ್ದ ಹಾಗೆ ಆತ್ಮ ಮೇಘಳನ್ನ ಪೊಸೆಸ್ ಮಾಡಿಬಿಡುತ್ತೆ. ರಾಮನ್ ಆನಾಗೆ ಮೇಘಳನ್ನ ನೋಡಿಕೊಳ್ಳೋದಕ್ಕೆ ಹೇಳಿ ಮನೆಯ ಹೊರಗಡೆ ಹಾಗೂ ಒಳಗಡೆ ಫೋಟೋಸ್ ಕ್ಯಾಪ್ಚರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಒಳಗಡೆ ಮೇಘಳನ್ನ ಪೊಸೆಸ್ ಮಾಡಿದ ಆತ್ಮ ಆನಾಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆನಾ ಜೋರಾಗಿ ಕಿರ್ಚಾಡ್ತಿರೋದನ್ನ ಕೇಳಿಸಿಕೊಂಡು ತಕ್ಷಣವೇ ಒಳಗಡೆ ಬಂದ ರಾಮನ್ ಮೇಘಳನ್ನ ಒಂದು ಚೇರ್ಗೆ ಕಟ್ಟಿ ಹಾಕಿ ಬಿಡುತ್ತಾನೆ. ಸ್ವಲ್ಪ ಸಮಯದ ನಂತರ ರಾಮನ್ಗೆ ಬಂಗಲೆಯ ಹೊರಗಡೆ ಗಗ್ಗರದ ಶಬ್ದ ಕೇಳಿಸುತ್ತೆ. ರಾಮನ್ ತಕ್ಷಣವೇ ತನ್ನ ಕ್ಯಾಮರಾವನ್ನ ತೆಗೆದುಕೊಂಡು ಬಂಗಲೆಯ ಹೊರಗಡೆ ಬರ್ತಿದ್ದ ಹಾಗೆ ಮೇಘ ನಾರ್ಮಲ್ ಆಗಿ ಆನಾಳ ಜೊತೆ ಮಾತನಾಡೋದಕ್ಕೆ ಶುರು ಮಾಡ್ತಾಳೆ. ಆನಾ, ನನ್ನ ಮೈಯಲ್ಲಿ ಯಾವುದೇ ಆತ್ಮ ಇಲ್ಲ, ದಯವಿಟ್ಟು ನನಗೆ ಕಟ್ಟಿರುವ ಹಗ್ಗವನ್ನ ಬಿಚ್ಚು ಅಂತ ಬೇಡಿಕೊಳ್ತಾಳೆ. ಮೇಘಳ ಮಾತನ್ನ ನಂಬಿದ ಆನಾ ಆಕೆಗೆ ಕಟ್ಟಿದ್ದ ಹಗ್ಗವನ್ನ ಬಿಚ್ಚಿ ಬಿಡ್ತಾಳೆ. ಆಗ ಇದ್ದಕ್ಕಿದ್ದ ಹಾಗೆ ಆಕೆಯ ಮೇಲೆ ಅಟ್ಯಾಕ್ ಮಾಡಿದ ಮೇಘ ತನ್ನ ಎಲ್ಲ ಬಟ್ಟೆಗಳನ್ನ ಬಿಚ್ಚಿ ನಗ್ನವಾಗ್ತಾಳೆ. ರಾಮನ್ ಒಳಗಡೆ ಬರ್ತಿದ್ದ ಹಾಗೆ ಅವನ ಮುಂದೆ ಹೋದ ಮೇಘ, ರಾಮನ್ ಏನ್ ನೋಡ್ತಿದ್ಯಾ? ನಿನ್ಗಾಗಿನೇ ನಾನು 300 ವರ್ಷಗಳಿಂದ ಕಾಯ್ತಿದ್ದೀನಿ. ಇನ್ಮೇಲೆ ನಮ್ಮಿಬ್ಬರನ್ನ ಬೇರೆ ಮಾಡೋರು ಯಾರು ಇಲ್ಲ, ನಾವಿಬ್ರು ಒಂದಾಗೋಣ ಬಾ ಅಂತ ಕರೀತಾಳೆ. ಸ್ನೇಹಿತರೆ, ಇದರಿಂದ ನಮ್ಗೆ ಗೊತ್ತಾಗೋದೇನಂದ್ರೆ ಮೇಘಳನ್ನ ಪೊಸೆಸ್ ಮಾಡಿರೋದು ನಟರಾಜ್ ಅಲ್ಲ, ಬದಲಿಗೆ ಮುಕೀಲ್ ಅಂತ. ಮೇಘ ಮತ್ತೆ ಪೊಸೆಸ್ ಆಗಿದ್ದಾಳೆ ಅಂತ ಅರ್ಥ ಮಾಡಿಕೊಂಡ ರಾಮನ್ ಆಕೆಯನ್ನ ಹಿಡಿದು ಬಟ್ಟೆ ಹಾಕಿ ಮತ್ತೆ ಕುರ್ಚಿಗೆ ಕಟ್ಟಿ ಹಾಕ್ತಾನೆ. ಈಗ ರಾಮನ್ ತನ್ನ ಬಳಿ ಇದ್ದ ಡಿವೈಸ್ ನಿಂದ ಚೆಕ್ ಮಾಡಿದಾಗ ಬಂಗಲೆಯ ಒಳಗಡೆ ಮತ್ತೊಂದು ಆತ್ಮ ಇರಬಹುದು ಅಂತ ಅನುಮಾನ ಬರುತ್ತೆ. ರಾಮನ್ ಇನ್ನೇನು ಆ ಬಂಗಲೆಯ ಬಾಗಿಲ ಬಳಿ ಬರ್ಬೇಕು ಅನ್ನೋಷ್ಟರಲ್ಲಿ ನಟರಾಜ್ನ ಆತ್ಮ ರಾಮನನ್ನ ಪೊಸೆಸ್ ಮಾಡಿಬಿಡುತ್ತೆ. ಮತ್ತೊಂದು ಕಡೆ ಆನಾಗೆ ಪ್ರಜ್ಞೆ ಬಂದಾಗ ರಾಮನ್ ಹಾಗೂ ಮೇಘ ಇಬ್ಬರು ಕೂಡ ಪೊಸೆಸ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಆನಾ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೆ ಅಲ್ಲೇ ಬಂಗಲೆಯ ಪಕ್ಕದಲ್ಲೇ ಇದ್ದ ಒಂದು ಟ್ರೀ ಹೌಸ್ ನ ಒಳಗಡೆ ಹೋಗಿ ಕುಳಿತುಕೊಳ್ತಾಳೆ. ಇದನ್ನ ನೋಡಿದ ರಾಮನ್ ಕೂಡ, ಆನಾ, ನನ್ನನ್ನ ನೋಡಿ ಹೆದರಿಕೊಳ್ಬೇಡ, ನನ್ನ ಒಳಗಡೆ
ಯಾವುದೇ ಆತ್ಮ ಇಲ್ಲ, ನಾನು ಅಲ್ಲಿಗೇನೆ ಬರ್ತಿದ್ದೀನಿ, ಅಲ್ಲೇ ಕೂತಿರೋ ಅಂತ ಹೇಳಿ ಅಮರವನ್ನ ಹತ್ತೋದಕ್ಕೆ ಶುರು ಮಾಡ್ತಾನೆ. ರಾಮನ್ ಬರ್ತಿರೋದನ್ನ ನೋಡಿ ಹೆದರಿಕೊಂಡ ಆನಾ ತಪ್ಪಿಸಿಕೊಳ್ಳೋದಕ್ಕೆ ಅಂತ ಹೋಗಿ ಕೆಳಗಡೆ ಬಿದ್ದು ಸತ್ತು ಹೋಗ್ತಾಳೆ. ಆನಾಳ ಡೆಡ್ ಬಾಡಿಯನ್ನ ನೋಡಿದ ರಾಮನ್ ತುಂಬಾನೇ ಎಮೋಷನಲ್ ಆಗಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಒಳಗಡೆ ಬಂದು ಸಿಸಿಟಿವಿ ಕ್ಯಾಮ್ರಾವನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಶಾಕಿಂಗ್ಲಿ ತಾನೇ ಆನಾಳನ್ನ ಟ್ರೀ ನಿಂದ ಕೆಳಗಡೆ ತಳ್ಳಿ ಸಾಯಿಸಿ ಬಿಟ್ಟ ಅಂತ. ಈಗ ರಾಮನ್ಗೂ ಕೂಡ ಆ 2 ಆತ್ಮಗಳನ್ನ ತನ್ನಿಂದ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಅರ್ಥ ಆಗುತ್ತೆ. ತಕ್ಷಣವೇ ಆತ ಮೇಘಗಳನ್ನ ಅಲ್ಲೇ ಬಿಟ್ಟು ಅಲ್ಲೇ ಇದ್ದ ನದಿಗೆ ಹಾರಿ ಅಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅದೇ ಸಮಯಕ್ಕೆ ಮತ್ತೆ ಗಗ್ಗರದ ಶಬ್ದ ಕೇಳಿ ಒಂದು ರೀತಿ ಟ್ರಾನ್ಸ್ ಸ್ಟೇಟ್ ಗೆ ಹೊರಟು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ನೋಡಿದ್ರೆ ರಾಮನ್ ನಟರಾಜ್ ಹೇಗೆ ದೈವ ನೃತ್ಯ ಮಾಡೋದಕ್ಕೆ ಅಂತ ರೆಡಿ ಆಗ್ತಿದ್ನೋ ಅದೇ ರೀತಿ ರೆಡಿ ಆಗಿರ್ತಾನೆ. ನಂತರ ಆ ದೊಡ್ಡ ಮರದ ಬಳಿ ಬಂದು ನಟರಾಜ್ ಹೇಗೆ ನೃತ್ಯ ಮಾಡ್ತಿದ್ನೋ ಅದೇ ರೀತಿ ನೃತ್ಯ ಮಾಡೋದಕ್ಕೆ ಶುರು ಮಾಡ್ತಾನೆ. ಒಂದು ಸ್ಟೇಜ್ ಅಲ್ಲಿ ರಾಮನ್ ಅಲ್ಲೇ ಉರಿಯುತ್ತಿದ್ದ ಬೆಂಕಿಗೆ ಇನ್ನೇನು ಹಾರಿ ಬಿಡ್ತಾನೆ ಅನ್ನೋಷ್ಟರಲ್ಲಿ ಅಲ್ಲಿಗೆ ಬಂದ ಮೇಘ ಅವನನ್ನ ಸಮಾಧಾನ ಮಾಡ್ತಾಳೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ಟಾಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಮೇಘ ರಾಮನನ್ನ ಕಾರ್ನಲ್ಲಿ ಕೂರಿಸಿಕೊಂಡು ವಾಪಸ್ ಬರ್ತಿರ್ತಾಳೆ. ಆಗ ಇದ್ದಕ್ಕಿದ್ದ ಹಾಗೆ ರಾಮನ್ಗೆ ಎಚ್ಚರವಾಗಿ ಕಾರನ್ನ ತಕ್ಷಣ ಪಕ್ಕಕ್ಕೆ ಪಾರ್ಕ್ ಮಾಡುವಂತ ಕೂಗಾಡ್ತಾನೆ. ಸ್ನೇಹಿತರೆ, ರಾಮನ್ನ ಬಿಹೇವಿಯರ್ ಅನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಇನ್ನು ಕೂಡ ಅವನ ದೇಹದ ಒಳಗಡೆ ನಟರಾಜ್ನ ಆತ್ಮ ಇದೆ ಅಂತ. ಈಗ ಮೇಘ ತನ್ನ ಕಾರನ್ನ ಸ್ಟಾಪ್ ಮಾಡಿದ್ದು ಒಂದು ಬ್ರಿಡ್ಜ್ ನ ಮೇಲೆ. ಆಗ ಇದ್ದಕ್ಕಿದ್ದ ಹಾಗೆ ಕೆಳಗಡೆ ಇಳಿದಿದ್ದ ರಾಮನ್ ಡ್ರೈವರ್ ಸೀಟ್ ಗೆ ಹೋಗಿ ಕುಳಿತುಕೊಳ್ತಾನೆ. ರಾಮನ್ ಈಗ ನಾರ್ಮಲ್ ಆಗಿದ್ದಾನೆ ಅಂತ ಅಂದುಕೊಂಡ ಮೇಘ ಸರಿ ಅಂತ ಬಂದು ಪಕ್ಕದ ಸೀಟ್ ನಲ್ಲಿ ಕುಳಿತುಕೊಳ್ತಾಳೆ. ಆದ್ರೆ ಶಾಕಿಂಗ್ಲಿ ಇದ್ದಕ್ಕಿದ್ದ ಹಾಗೆ ರಾಮನ್ ಕಾರ್ನ ಸ್ಟೀರಿಂಗ್ ಅನ್ನ ತಿರುಗಿಸಿ ಕಾರನ್ನ ಬ್ರಿಡ್ಜ್ ನಿಂದ ಕೆಳಗಡೆ ನದಿಗೆ ಬೀಳಿಸಿ ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ನೋಡಿದ್ರೆ ರಾಮನ್ ಇನ್ನೂ ಕೂಡ ಬದುಕೇ ಇರ್ತಾನೆ ಹಾಗೂ ಆತ ದಡದ ಮೇಲೆ ಬಂದು ಬಿದ್ದಿರ್ತಾನೆ. ಮತ್ತೊಂದು ಕಡೆ ಕಾರ್ನಲ್ಲಿ ಇವನ ಜೊತೆ ಇದ್ದ ಮೇಘ ನೀರಿನಲ್ಲಿ ಮುಳುಗಿ ಸತ್ತೋಗಿರ್ತಾಳೆ. ಸ್ವಲ್ಪ ಸಮಯದ ನಂತರ ಈತ ದಡದ ಮೇಲೆ ಬಿದ್ದಿರೋದನ್ನ ನೋಡಿ ಒಬ್ಬ ಹುಡುಗ ಅಲ್ಲಿಗೆ ಬರ್ತಾನೆ. ರಾಮನ್ನ ಕೈಯಲ್ಲಿದ್ದ ವಾಚ್ ಅನ್ನ ಆ ಹುಡುಗ ನೋಡಿದಾಗ ಅದು ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಿರುತ್ತೆ ಹಾಗೂ ಬ್ಯಾಕ್ ಗ್ರೌಂಡ್ ನಲ್ಲಿ ಇದು ಅಂತ್ಯವಲ್ಲ, ಮತ್ತೊಂದು ಅಧ್ಯಾಯದ ಪ್ರಾರಂಭ ಅಂತ ವಾಯ್ಸ್ ಓವರ್ ಬರುತ್ತೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಈ ಮೂವಿಯ ಕ್ಲೈಮ್ಯಾಕ್ಸ್ ಅನ್ನ ನೋಡಿದ್ರೆ ಆದಷ್ಟು ಬೇಗ ಈ ಚಿತ್ರದ ಸೆಕೆಂಡ್ ಪಾರ್ಟ್ ಬರುತ್ತೆ ಅಂತ ಅನ್ಸುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.